ಇರಾನ್ ಅಮೆರಿಕ ಮಾತ್ರ ಅಲ್ಲ, ಈವನ್ ಇಸ್ರೇಲ್ ಕೂಡ ಈ ಕದನ ವಿರಾಮಕ್ಕೆ ಒಪ್ಕೊಂಡಿರುವಂಥದ್ದು. ಇಲ್ಲಾಂದಿದ್ರೆ ಅಮೆರಿಕ ಕದನ ವಿರಾಮ ಅಂತ ಹೇಳುತ್ತೆ, ಮತ್ತು ಒಂದ್ ಕಡೆ ಇಸ್ರೇಲ್ ಅಲ್ಲಿ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿರುವಂಥದ್ದನ್ನ ಈ ಹಿಂದಿನ ಕದನ ವಿರಾಮದ ಸಂದರ್ಭದಲ್ಲಿ ನೋಡಿದ್ವಿ. ಇಲ್ಲ, ಈಗ ಇಸ್ರೇಲ್ ಅಮೆರಿಕ ಇಬ್ಬರು ಸೇರ್ಕೊಂಡೇ ಕದನ ವಿರಾಮವನ್ನ ಒಪ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನೆಕ್ಸ್ಟ್ ಎಲ್ಲಾ ದೇಶಗಳಿಗೂ ನಿರಾಳತೆಯನ್ನ ತಂದಿಡುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕು. ಇದರ ನಡುವೆ ರಾಜ್ಯದಲ್ಲಿ ಮತ್ತೆ ಆಟೋ LPG ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. ಕೆಜಿ ಗ್ಯಾಸ್ಗೆ 10 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ಕಂಪನಿಗಳು. ಕೆಲವೊಂದು ಪ್ರೈವೇಟ್ ಗ್ಯಾಸ್ ಕಂಪನಿಗಳಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಯದ್ವಾತದ್ವಾ ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇದ್ರು. 80 ರೂಪಾಯಿ ಇದ್ರೆ 100 ರೂಪಾಯಿ, 120 ರೂಪಾಯಿ, ಈ ರೀತಿಯಾಗಿಲ್ಲ ವಸೂಲಿ ಮಾಡಲಾಗ್ತಾ ಇತ್ತು. ಈಗ ಅಧಿಕೃತವಾಗಿ 10 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಂದ ಹೆಚ್ಚಳ ಮಾಡಲಾಗಿದೆ. BP, HP, IOC ಕಂಪನಿಗಳಿಂದ ಗ್ಯಾಸ್ ದರವನ್ನು ಹೆಚ್ಚಳ ಮಾಡಲಾಗಿದೆ. ಪ್ರತಿ ಕೆಜಿ ಗ್ಯಾಸ್ ಈಗ 99 ರೂಪಾಯಿ. ಪ್ರತಿ ಕೆಜಿ ಗ್ಯಾಸ್ 99 ರೂಪಾಯಿ. ಗ್ಯಾಸ್ ಬಂಕ್ಗಳಲ್ಲಿ ಹೇಳ್ತಿರೋದು ಇದು. ಈ ರೇಟು LPG ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಗ್ಯಾಸ್ ಬಂಕ್ಗಳಲ್ಲಿ ನಿಮ್ಮ ಗೃಹ ಬಳಕೆಯ ಗ್ಯಾಸ್ ರೇಟ್ ಅಲ್ಲಲ್ಲ, ಅದು ಈಗ ಆಲ್ರೆಡಿ 65 ರೂಪಾಯಿ ಏನೋ ಜಾಸ್ತಿ ಆಗಿತ್ತಲ್ಲ, ಅದು ಜಾಸ್ತಿ ಆಗಿರುವಂಥದ್ದು ಅಷ್ಟೇ. ಅದಾದ್ಮೇಲೆ ಮತ್ತೆ ಜಾಸ್ತಿ ಆಗಿಲ್ಲ. ಬಟ್ ಇಲ್ಲಿ LPG ಗ್ಯಾಸ್ ಬಂಕ್ಗಳಿದಾವಲ್ಲ, ಅಲ್ಲಿ 10 ರೂಪಾಯಿ ಜಾಸ್ತಿ ಮಾಡಲಾಗಿದೆ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ. ಆಟೋ LPG ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಖಾಸಗಿ ಕಂಪನಿಗಳ ಬಂಕ್ಗಳಲ್ಲಿ ಕೆಜಿ ಗ್ಯಾಸ್ಗೆ 120 ರೂಪಾಯಿ ಇತ್ತು. ಈಗ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲೂ ಕೂಡ 10 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ ಕಡಿಮೆ ಮಾಡುವಂತೆ ಕೈ ಮುಗಿದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮನೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ನಮಗೆ ನಮ್ಮ ಮನೆಯನ್ನ ಉಳಿಸ್ಕೊಡಿ, ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ, ಬರ್ಬಾದ್ ಆಗ್ಬಿಟ್ಟಿದ್ದೀವಿ, ಗ್ಯಾಸ್ ದರ ಹೆಚ್ಚಾದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾಸ್ ಬೆಲೆ ಇಳಿಸುವಂತೆ ಚಾಲಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಳೆದ ತಿಂಗಳು 55 ರೂಪಾಯಿ ಇತ್ತು, ಇದೀಗ 99 ರೂಪಾಯಿ ಆಗಿದೆ. ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಸಂಕಟವನ್ನು ಯಾವ ರೀತಿ ಹೇಳ್ಕೊಂಡಿದ್ದಾರೆ ನೋಡಿ. ಆಟೋ ಗ್ಯಾಸ್ ಚಾಲಕರಿಗೆ ಗಾಯದ ಮೇಲೆ ಬರೆ ಎಳೆ ರೀತಿಯಾದಂಥ ಮತ್ತೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದು ಆಟೋ ಚಾಲಕರಿಗೆ ಶಾಕಿಂಗ್ ನ್ಯೂಸ್. ಯಾಕಂದರೆ ನಿನ್ನೆ ರಾತ್ರಿಯಿಂದಲೇ LPG ಆಟೋ ಗ್ಯಾಸ್ ದರ ಹೆಚ್ಚಳ ಆಗಿದೆ. ಈ ಬಾರಿ ಬರೋಬ್ಬರಿ 9 ರೂಪಾಯಿ 50 ಪೈಸೆ ಹೆಚ್ಚಳ ಆಗಿರೋದು. ಇಂಡಿಯನ್ ಕಂಪನಿಗಳಲ್ಲಿ ಈಗ ಪರ್ ಲೀಟರ್ ಆ LPG ಆಟೋ ಗ್ಯಾಸ್ ದರ ಇರೋದು 99 ರೂಪಾಯಿ. 99 ರೂಪಾಯಿ ಕೊಟ್ಟರೆ ಮಾತ್ರ ನೀವು 1 ಲೀಟರ್ ಹಾಕ್ಸ್ಕೋಬೋದಾಗಿದೆ. ಇನ್ನು ಪ್ರೈವೇಟ್ ಕಂಪನಿಯಲ್ಲಿ 120, ಅದಕ್ಕಿಂತಲೂ ಕೂಡ ಹೆಚ್ಚಾಗ್ತಾ ಇದೆ. ಬನ್ನಿ ಈ ಕುರಿತು ಮಾತಾಡಲಿಕ್ಕೆ ಗ್ಯಾಸ್ ಬಂಕ್ನ ಮ್ಯಾನೇಜರ್ ಇದ್ದಾರೆ, ಸಾದಿಕ್, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರೇಟು ಎಷ್ಟು ಜಾಸ್ತಿ ಆಗಿದೆ ಸರ್ ಈಗ? ಇವಾಗ ಫಸ್ಟು 89 ಇತ್ತು, 50 ಪೈಸಾ, ಇವಾಗ 99 ಆಗಿದೆ ಸರ್. ಓಕೆ, ಹಾಂ. ಯಾವಾಗಿಂದ ಸರ್ ಇದು? ಇವಾಗ ನಿನ್ನೆಯಿಂದ ಆಗಿದೆ ಸರ್ 99. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಹೇಗಿರುತ್ತೆ ಸರ್ ರೇಟ್? ಪ್ರೈವೇಟ್ ಕಂಪ್ನಿಗಳಲ್ಲಿ ಅವ್ರದ್ದು 110 ಮಾಡ್ತಾರೆ, 120 ಮಾಡ್ತಾರೆ, ಅವ್ರವ್ರದ್ದು ಚಾಯ್ಸು. ನಮ್ಮ ಕಂಪ್ನಿಯಿಂದ ಅಷ್ಟೇ ಸರ್. ಈ ಲಾಸ್ಟ್ 1 ಮಂತಲ್ಲಿ ಎಷ್ಟು ಸರಿ ಜಾಸ್ತಿ ಆಯ್ತು ಸರ್? 55, ನನಗೆ ತಿಳಿದಂಗೆ 55 ರೂಪಾಯಿ ಇತ್ತು. 90 ಪೈಸಾ ಇತ್ತು, ಇವಾಗ 59 ರೂಪಾಯಿ ಇತ್ತಲ್ಲ? 59 ಇತ್ತು. ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ 99 ಅಂದರೆ 40 ರೂಪೀಸ್ ಜಾಸ್ತಿ ಆಗಿದೆ. ಏನು ಸರ್, 100% ಜಾಸ್ತಿ ಆಗಿರೋದು? 2 ಸರಿ ಜಾಸ್ತಿ ಆಯ್ತಾ ಇದು? 2-3 ಸಾರಿ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಎಲ್ಲ ಜನಗಳು ಬದುಕಬೇಕು, ಒಳ್ಳೆ ಕೆಲಸ ಮಾಡಿ ಸ್ವಾಮಿ. ಅದಕ್ಕೆ ನಾವು ಕೇಳ್ಕೊಂತೀನಿ, ಮುನಿಯಪ್ಪನವರೇ, ಸಿದ್ದರಾಮಯ್ಯನವರೇ, ನಿಮ್ಮ ಕೈ ಮುಗಿದು ಕೇಳಿತೀನಿ. ಸಂಸಾರ ಜೀವನ ನಡೆಸೋದು ಭಾಳ ಕಷ್ಟ ಐತೆ ಸ್ವಾಮಿ. ಸಂಸಾರಗಳು ಹಾಳಾಗೋಗ್ಬಿಡ್ತವೆ, ನಾವು ಹಾಳಾಗೋಗ್ಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ. ಅಷ್ಟು ಸರ್ ಹಾಕ್ಲೇಬೇಕಲ್ಲ ಸರ್, ಜನಗಳು ತೊಂದರೆ ಕೊಡ್ತಾ ಇದಾರಲ್ಲ ಸರ್. ತುಂಬ ತೊಂದರೆ ಆಯಿತು ಸರ್ ಗ್ಯಾಸ್ದು. ಮೊನ್ನೆ ಬಾಡಿಗೆ ಕಟ್ಕೊಂಡು ಆಗ್ತಾ ಇಲ್ಲ, ತಿನ್ನಕ್ಕೆ ಆಗ್ತಾ ಇಲ್ಲ ಸರ್. ನಾಷ್ಟ 3 ಗಂಟೆ 4 ಗಂಟೆಗೆ ನಾಷ್ಟ ಮಾಡ್ತಾ ಇದ್ದೀನಿ ಸರ್. ತುಂಬ ಪ್ರಾಬ್ಲಮ್ ಇದೆ ಸರ್ ಗ್ಯಾಸ್ದು, ಹೊಟ್ಟೆ ಉರಿತಾ ಇದೆ ಸರ್. ಸರ್ಕಾರ ಏನು ಮಾಡ್ತಾರೆ, ಏನು ಮಾಡ್ಬೋದು? ಸರ್ಕಾರ ಕಮ್ಮಿ ಮಾಡಿ ನಾವು ಮಾಡ್ಕೊಬೋದು. 100 ರೂಪಾಯಿ ಮಾಡಿದ್ದಾರೆ, ಏನು ಮಾಡೋದು? ನಮಗೂ ಹೊಟ್ಟೆ ಹಬ್ಬ ನಡಿಬೇಕಲ್ಲ ಸರ್. 57 ರೂಪಾಯಿ ಇತ್ತು, ಇತ್ತು. ಇವಾಗ 110 ರೂಪಾಯಿ ಮಾಡಿದ್ದಾರೆ, ಏನು ಮಾಡೋಣ? ಯಾರು ಮಾಡೋಣ ಹೇಳಿ? ಸರ್ಕಾರಕ್ಕೆ ಉಗಿಬೇಕಾ ಬೇಡವಾ ಗೊತ್ತಿರಲಿಲ್ಲ. ನೋಡಿ ಎಷ್ಟು ಕಷ್ಟ ಅಂತ ನಮಗೆ. ನೋಡಿ ಗಂಟೆ ನಿಂತ್ಕೊಬೇಕು, ನಾವು ಗಂಟೆ ನಿಂತ್ಕೊಬೇಕು, ಏನು ಮಾಡೋಣ ಸರ್? ಈಗ ಆಗ್ತಾ ಹೋದರೆ ಆಟೋ ಚಾಲಕರು ಬದುಕೋದು ಹೇಗೆ? ಯುದ್ಧ ನಿಂತಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ಯುದ್ಧ ಸ್ಟಾಪ್ ಮಾಡ್ತಿದ್ದೀವಿ ಅಂಥೇಳಿ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಅದರ ಎಫೆಕ್ಟ್ ಈಗಲೂ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.